ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ಬಹಳ ಸೊಗಸಾದಂಥ, ಬಹಳ ರುಚಿಯಾದಂಥ, ಅಷ್ಟೇ ಮೃದುವಾದಂತಹ ತಟ್ಟೆ ಇಡ್ಲಿನ ಯಾವ ರೀತಿ ನಿಮ್ಮ ಮನೆಯಲ್ಲೇ ಮಾಡ್ಬೋದು, ಹಾಗೆ ತಟ್ಟೆ ಇಡ್ಲಿ ಮಾಡೋದಕ್ಕೆ ಬೇಕಾದಂಥ ಬ್ಯಾಟರ್ ಅಂದರೆ ಸಂಪಣನ ನಾವು ಸರಿಯಾದ ರೀತಿಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಭಾಳ ಸೊಗಸಾಗಿ ತಿಳಿಸ್ಕೊಡ್ತಾ ಇದ್ದೀವಿ. ನಾವು ಬೆಂಗಳೂರಿಂದ ಮೈಸೂರಿಗೆ ಅಥವಾ ಮೈಸೂರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಬಿಡ್ದಿನಲ್ಲಿ ತಟ್ಟೆ ಇಡ್ಲಿ ತಿನ್ನೋದು ವಾಡಿಕೆ. ನೀವೆಲ್ಲ ತಟ್ಟೆ ಇಡ್ಲಿನ ಭಾಳ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಡೋಂಟ್ ವರಿ, ಇವತ್ತು ಈ ವಿಡಿಯೋ ನೋಡಿ ನಿಮ್ಮ ಮನೆಯಲ್ಲೇ ಭಾಳ ಸೊಗಸಾದಂಥ ಬಿಡ್ದಿನಲ್ಲಿ ಸಿಗೋ ತಟ್ಟೆ ಇಡ್ಲಿಗಿಂತ ಇನ್ನೂ ಹೆಚ್ಚಿನ ರುಚಿನಲ್ಲಿ ನೀವು ತಟ್ಟೆ ಇಡ್ಲಿನ ಮಾಡಿ ಸವಿಬೋದು. ಹಾಗೆ ಬನ್ನಿ, ಈಗ ತಟ್ಟೆ ಇಡ್ಲಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು, ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ತಟ್ಟೆ ಇಡ್ಲಿ ಮಾಡೋದಕ್ಕೋಸ್ಕರ ನಾವು ಮುಖ್ಯವಾಗಿ ಇಡ್ಲಿ ಅಕ್ಕಿ ಅಂತಲೇ ಬರುತ್ತೆ, ಅಥವಾ ಇದನ್ನು ಸೇಲಂ ಅಕ್ಕಿ ಅಂತಲೂ ಕರೀತಾರೆ. ನಾವು 3 ಲೋಟದ ಅಳತೆ ಇಡ್ಲಿ ಅಕ್ಕಿನ ತೊಗೊಂಡಿದ್ದೀವಿ. ಹಾಗೆ 3 ಲೋಟ ಅಳತೆಯ ಇಡ್ಲಿ ಅಕ್ಕಿಗೆ 1 ಲೋಟ ಅಳತೆಯ ಉದ್ದಿನಬೇಳೆನ ತೊಗೊಂಡಿದ್ದೀವಿ. ಜೊತೆಗೆ ಅರ್ಧ ಲೋಟದಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀವಿ. ಮತ್ತು 1 ಲೋಟದಲ್ಲಿ 1/4 ಭಾಗದಷ್ಟು ಸಬ್ಬಕ್ಕಿನೂ ಸಹ ತೊಗೊಂಡಿದ್ದೀವಿ. ಮೆಂತ್ಯ ಸ್ವಲ್ಪ, ತಿಂಡಿ ಸೋಡಾ ಚಿಟಿಕೆಯಷ್ಟು, ಜೊತೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀವಿ. ಈ ಎಣ್ಣೆನ ಇಡ್ಲಿ ಹಾಕ್ಬೇಕಾದ್ರೆ ತಟ್ಟೆಗೆ ಸವರ್ಕೊಳ್ಳೋದಕ್ಕೋಸ್ಕರ ಬೇಕಾಗುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟೇ ನಿಮಗೆ ಬಿಡದಿ ತಟ್ಟೆ ಇಡ್ಲಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ಬೇಕಾದಂಥ ಪದಾರ್ಥಗಳನ್ನ ನೋಡ್ಕೊಂಡಾದ ನಂತರ ಒಂದು ಪಾತ್ರೆನ ತೊಗೊಳ್ಳೋಣ. ಪಾತ್ರೆಗೆ ನಾವು ತೊಗೊಂಡಂಥ 3 ಲೋಟ ಅಳತೆಯ ಇಡ್ಲಿ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 1 ಲೋಟ ಅಳತೆಯ ಉದ್ದಿನ ಬೇಳೆನೂ ಸೇರಿಸಿ, ಜೊತೆಗೆ ಸ್ವಲ್ಪ ಮೆಂತ್ಯನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಪದಾರ್ಥಗಳನ್ನ ಪಾತ್ರೆಗೆ ಸೇರಿಸಾದ ನಂತರ 2-3 ಬಾರಿ ಈ ಪದಾರ್ಥಗಳನ್ನ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ನೀವು ಇಡ್ಲಿ ಅಕ್ಕಿನ ತೊಳ್ಕೊಳ್ಳೋದ್ರಿಂದ ನೀವು ಮಾಡ್ತಕ್ಕಂಥ ಇಡ್ಲಿ ಭಾಳ ಸೊಗಸಾದಂಥ ಬಿಳಿ ಬಣ್ಣದ ಕಲರ್ ಬರುತ್ತೆ. ನಾವು ಜನರಲಾಗಿ ಇಡ್ಲಿ ಮಾಡಬೇಕಾದ್ರೆ ಕಲರ್ ಬರಲ್ಲ ಅಂತ ಹೇಳ್ತೀವಿ, ಆದರೆ ನೀವು ಉಪಯೋಗಿಸ್ತಕ್ಕಂಥ ಅಕ್ಕಿ ಹಾಗೆ ಉದ್ದಿನಬೇಳೆನ ಚೆನ್ನಾಗಿ ತೊಳ್ಕೊಂಡ್ರೆ ನಿಮಗೆ ಇಡ್ಲಿ ಭಾಳ ಸೊಗಸಾಗಿ ಬಿಳಿ ಬಣ್ಣ ಬರ್ತಕ್ಕಂಥದ್ದು. ಈಗಿಲ್ಲಿ 2-3 ಬಾರಿ ನಾವು ಉದ್ದಿನಬೇಳೆ ಹಾಗೆ ಅಕ್ಕಿನ ತೊಳೆದಾಯಿತು. ನಂತರ ನಾವು ಪಾತ್ರೆಗೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಪಾತ್ರೆಗೆ ನೀರನ್ನು ಸೇರಿಸಾದ ನಂತರ ನಾವು ಮತ್ತೊಂದು ಪಾತ್ರೆಗೆ ಅವಲಕ್ಕಿ ಹಾಗೆ ಸಬ್ಬಕ್ಕಿನ ಸೇರಿಸಿ, ಅವಲಕ್ಕಿ ಮತ್ತು ಸಬ್ಬಕ್ಕಿನ ಭಾಳ ಸಿಂಪಲ್ಲಾಗಿ ತೊಳ್ಕೊಂಡ್ರೆ ಸಾಕಾಗುತ್ತೆ. ಒಮ್ಮೆ ತೊಳ್ಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ಅವಲಕ್ಕಿ ಮತ್ತು ಸಬ್ಬಕ್ಕಿನೂ ಸಹ ತೊಳೆದಾದ ನಂತರ ನಾವು ಮತ್ತೆ ಇದೇ ಪಾತ್ರೆಗೆ ಅವಲಕ್ಕಿ ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀವಿ. ನಾವು ಮಾಡ್ತಾ ಇರ್ತಕ್ಕಂಥ ಇಡ್ಲಿಗೆ ಗಟ್ಟಿ ಅವಲಕ್ಕಿನ ಸೇರಿಸ್ಕೊಳ್ಳೋದ್ರಿಂದ ಇಡ್ಲಿ ಬಹಳ ಅಂದರೆ ಬಹಳ ಮೃದುವಾಗಿ ಬರುತ್ತೆ. ಹಾಗೆ ಸಬ್ಬಕ್ಕಿನ ಸೇರಿಸ್ತಾ ಇರೋದ್ರಿಂದ ನಾವು ಮಾಡ್ತಕ್ಕಂಥ ಇಡ್ಲಿ ಒಳ್ಳೆ ಬಿಳಿ ಬಣ್ಣದಲ್ಲಿ ಮೂಡಿ ಬರುತ್ತೆ. ಈಗೆಲ್ಲ ಪದಾರ್ಥನೂ ಈ ಪಾತ್ರೆಗೆ ಸೇರಿಸಿ ಜೊತೆಗೆ ನೀರನ್ನು ಸೇರಿಸಿರೋದ್ರಿಂದ ನಾವು 4-5 ಗಂಟೆಗಳ ಕಾಲ ಚೆನ್ನಾಗಿ ಇದನ್ನೆಲ್ಲ ನೆನೆಸ್ಕೋಬೇಕಾಗತ್ತೆ. ಹೀಗೆ ಇದನ್ನು 4-5 ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲೇ ನೆನೆಯೋಕ್ಕೆ ಬಿಟ್ಬಿಡ್ತೀವಿ. ನಂತರ ನೀವಿಲ್ಲಿ ನೋಡ್ತಾ ಇದ್ದೀರಾ, 4-5 ಗಂಟೆ ಆದ ನಂತರ ಈ ಪದಾರ್ಥಗಳೆಲ್ಲ ನೀಟಾಗಿ ನೀರಲ್ಲಿ ಚೆನ್ನಾಗಿ ನೆಂದಿದೆ. ಎಷ್ಟು ಚೆನ್ನಾಗಿ ನೆಂದು ಉಬ್ಬಿದೆ ಅಂಥೇಳಿ. ಈ ರೀತಿ ಸೊಗಸಾಗಿ ನೆಂದ್ರೇ ನಿಮಗೆ ಇಡ್ಲಿ ಸಂಪಣ ಭಾಳ ಚೆನ್ನಾಗಿ ರುಬ್ಕೊಳ್ಳೋದಕ್ಕೆ ಸಾಧ್ಯ. ನೆಂದಂಥ ಈ ಪದಾರ್ಥನೆಲ್ಲ ನುಣ್ಣಿಗೆ ಗ್ರೈಂಡರಲ್ಲಾಗ್ಬೋದು ಅಥವಾ ಮಿಕ್ಸಿ ಜಾರಲ್ಲಾಗ್ಬೋದು ನಾವು ರುಬ್ಕೋಬೇಕಾಗತ್ತೆ. ನಾವಿಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಮಿಕ್ಸಿ ಜಾರಿಗೆ ಈ ಇಡ್ಲಿ ಅಕ್ಕಿ ಮತ್ತು ಮಿಕ್ಕಿದ ಪದಾರ್ಥಗಳನ್ನ ಸೇರಿಸ್ಬೇಕಾದ್ರೆ ಹೆಚ್ಚು ನೀರು ಹಾಕಿ ಸೇರಿಸಿ ರುಬ್ಬಾರ್ದು, ಸ್ವಲ್ಪನೇ ನೀರು ಹಾಕ್ಕೋಬೇಕು. ಈ ರೀತಿ ಜಾರಿಗೆ ಪದಾರ್ಥಗಳನ್ನ ಸೇರಿಸಾದ ನಂತರ ಈಗ ನುಣ್ಣಿಗೆ ರುಬ್ಕೊಬೇಕಾಗತ್ತೆ. ಮಧ್ಯದಲ್ಲಿ ಒಮ್ಮೆ ನೀವು ನೋಡ್ಕೊಳ್ಳಿ, ಯಾವೊಂದು ಅದಕ್ಕೆ ಹಿಟ್ಟು ಗಟ್ಟಿ ಇದೆಯಾ ಅಥವಾ ತೆಳು ಇದೆಯಾ ಅಂತ. ನಮಗಿಲ್ಲಿ ಹಿಟ್ಟು ಗಟ್ಟಿಯಾಗಿದೆ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸಿ ನಾವು ಮತ್ತೆ ರುಬ್ಕೊಳ್ತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೂ ಒಮ್ಮೆಲೆ ಹೆಚ್ಚು ನೀರು ಸೇರ್ಸೋಕ್ಕೆ ಹೋಗಬೇಡಿ. ಗಟ್ಟಿಯಾಗಿ ರುಬ್ಕೊಂಡ್ರು ತದನಂತರ ನೀವು ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಹಿಟ್ಟನ್ನು ಕಲಿಸ್ಕೋಬೋದು. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಈ ಒಂದು ಹದಕ್ಕೆ ರುಬ್ಕೊಂಡಿದ್ದೀವಿ. ತೀರಾ ಗಟ್ಟಿಯಾಗೂ ಇಲ್ಲದೆ ಜೊತೆಗೆ ತೀರಾ ತೆಳ್ಳಗೂ ಇಲ್ಲದೆ, ನೋಡ್ತಾ ಇದ್ರಲ್ಲ, ಈ ಒಂದು ಹದಕ್ಕೆ ನೀವು ಸಂಪಣನ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ನಾವು ರುಬ್ದಂಥ ಎಲ್ಲ ಸಂಪಣನೂ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ, ಸಂಪಣನ ಪಾತ್ರೆಗೆ ಸೇರಿಸ್ತಾ ಇರ್ಬೇಕಾದ್ರೆ ತಮಗೆ ಗೊತ್ತಾಗ್ತಾ ಇದೆ ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಇಡ್ಲಿ ಬ್ಯಾಟರ್ ಅಂತೇಳಿ. ಈ ರೀತಿ ಸಂಪಣನೆಲ್ಲ ಪಾತ್ರೆಗೆ ಸೇರಿಸಾದ ನಂತರ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಉಪ್ಪನ್ನು ಸೇರಿಸಾದ ನಂತರ ನಾವು ಕೈಯಲ್ಲೇ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ಉಪ್ಪು ಚೆನ್ನಾಗಿ ಸಂಪಣ ಜೊತೆ ಬೆರಿಬೇಕು, ಜೊತೆಗೆ ಉಪ್ಪು ಕಂಪ್ಲೀಟಾಗಿ ಕರಗಬೇಕು. ಉಪ್ಪನ್ನು ಬೆರೆಸಾದ ನಂತರ ಈ ಪಾತ್ರೆಯಲ್ಲಿ ಒಂದು ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಸಂಪಣ ಇದೆ. ಈಗ ಈ ಪಾತ್ರೆಗೆ ಒಂದು ತಟ್ಟೆನ ಮುಚ್ಚಿ ನಾವು 7ರಿಂದ 8 ಗಂಟೆಗಳ ಕಾಲ ಹಾಗೆ ಇಡಬೇಕಾಗತ್ತೆ. ನೀವು ಈ ರೀತಿ ಪಾತ್ರೆಗೆ ಸಂಪಣ ಸೇರಿಸ್ಬೇಕಾದ್ರೆ ಸ್ವಲ್ಪ ಮೇಲೆ ಹೆಚ್ಚು ಗ್ಯಾಪ್ ಇರಲಿ, ಯಾಕೆಂದರೆ ಇದೆಲ್ಲ 7-8 ಗಂಟೆ ಆದ ನಂತರ ಚೆನ್ನಾಗಿ ಉಬ್ಬಿರುತ್ತೆ. ಈಗಿಲ್ಲಿ 7ರಿಂದ 8 ಗಂಟೆ ಆದ ನಂತರ ನೀವಿಲ್ಲಿ ನೋಡ್ತಾ ಇದ್ದೀರಾ ಸಂಪಣ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ. ಜೊತೆಗೆ ಅರ್ಧ ಪಾತ್ರೆ ಇದ್ದಂಥ ಸಂಪಣ ಪಾತ್ರೆ ತುಂಬ ತುಂಬಿದೆ ಇಲ್ಲಿ. ನಂತರ ನಾವೀಗ ಸ್ವಲ್ಪ ತಿಂಡಿ ಸೋಡಾನ ಸೇರಿಸ್ತಾ ಇದ್ದೀವಿ. ನಂತರ ನಾವೀಗೊಂದು ಸೌಟ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಉಬ್ಬಿರ್ತಕ್ಕಂಥ ಸಂಪಣದಲ್ಲಿ ಇರತಕ್ಕಂಥ ನೊರೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಬೇಕು. ಜೊತೆಗೆ ಇದರಲ್ಲಿರ್ತಕ್ಕಂಥ ಏರ್ ಬಬಲ್ಸ್ ಎಲ್ಲ ಹೋಗಬೇಕು. ಆ ರೀತಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಉಪ್ಪನ್ನು ಸೇರಿಸ್ಬೇಕಾದ್ರೆ ತಿಂಡಿ ಸೋಡಾ ಸೇರಿಸಲೇಬಾರ್ದು. ಇಡ್ಲಿ ಹಾಕ್ತಕ್ಕಂಥ 10 ನಿಮಿಷ ಮುಂಚೆ ನೀವು ಸೋಡಾನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇಡ್ಲಿ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಸಂಪಣನ ತೊಗೊಂಡು ಅಷ್ಟಕ್ಕೆ ಮಾತ್ರ ಸೋಡಾನ ಸೇರಿಸಿ ನೀವು ಮಿಕ್ಸ್ ಮಾಡಿ ಇಡ್ಲಿ ಮಾಡ್ಕೊಳ್ಳಿ. ಮಿಕ್ಕಿದ ಸಂಪಣ ಬೇಕಿದ್ರೆ ಹಾಗೆ ಫ್ರಿಜ್ಜಲ್ಲಿ ಎತ್ತಿಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಸೋಡಾನ ಸೇರಿಸಾದ ನಂತರ ಇಡ್ಲಿ ಸಂಪಣನ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗ್ಬಿಡಿ. ತಿಂಡಿ ಸೋಡಾನು ಸೇರಿಸಿ ಮಿಕ್ಸ್ ಮಾಡಿದ ನಂತರ ನೀವೀಗಿಲ್ಲಿ ನೋಡ್ತಾ ಇದ್ದೀರಾ ಇಡ್ಲಿ ಮಾಡೋದಕ್ಕೆ ಬೇಕಾದಂತಹ ಬ್ಯಾಟರ್ ಅಂದರೆ ಸಂಪಣ ಕಂಪ್ಲೀಟಾಗಿ ರೆಡಿಯಾಗಿದೆ. ನಂತರ ನಾವು ಸ್ಟವ್ ಮೇಲೊಂದು ಇಡ್ಲಿ ಪಾತ್ರೆನ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸಿ ಸ್ಟವ್ನ ಹಚ್ಚಿ ನೀರನ್ನು ಬಿಸಿ ಮಾಡ್ಕೊಳ್ಳೋಣ. ಈ ನೀರು ಬಿಸಿ ಆಗ್ತಕ್ಕಂಥ ಸಮಯದಲ್ಲಿ ನಾವು ತೊಗೊಂಡಂಥ ತಟ್ಟೆ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಸವರ್ಕೊಳ್ಬೇಕಾಗತ್ತೆ. ನಿಮಗೆ ತಟ್ಟೆ ಇಡ್ಲಿ ಮಾಡೋದಕ್ಕೆ ಈ ರೀತಿ ಸ್ಟ್ಯಾಂಡು ಪ್ಲೇಟ್ ಇಲ್ಲ ಅಂದರೂ ನಿಮ್ಮ ಮನೇಲಿರ್ತಕ್ಕಂಥ ಯಾವುದೇ ಒಂದು ಚಿಕ್ಕ ತಟ್ಟೆನೂ ಉಪಯೋಗಿಸ್ಕೋಬೋದು. ಈ ರೀತಿ ತಟ್ಟೆಗೆ ಮೊದಲೇ ಎಣ್ಣೆನ ಸವರ್ಕೊಳ್ಳೋದ್ರಿಂದ ಇಡ್ಲಿ ಬೆಂದ ನಂತರ ಇಡ್ಲಿ ಹೊರ ತೆಗೆಯೋದಕ್ಕೆ ತಟ್ಟೆಯಿಂದ ಬಹಳ ಸಹಾಯ ಆಗುತ್ತೆ. ನಂತರ ನಾವೀಗ ಎಲ್ಲ ತಟ್ಟೆಗೂ ಇಡ್ಲಿ ಸಂಪಣನ ಸೇರಿಸ್ಕೋಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ತಟ್ಟೆ ತುಂಬ ಸಂಪಣನ ಸೇರ್ಸೋಕ್ಕೆ ಹೋಗ್ಬೇಡಿ. ಒಂದು ಅರ್ಧದಿಂದ ಮುಕ್ಕಾಲು ಭಾಗ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇಡ್ಲಿ ಬೆಂದ ನಂತರ ತುಂಬ ಚೆನ್ನಾಗಿ ಉಬ್ಬಿರುತ್ತೆ. ಈಗ ಇಲ್ಲಿ ಎಲ್ಲ ತಟ್ಟೆಗೂ ಇಡ್ಲಿ ಸಂಪಣನ ಸೇರಿಸಾಯಿತು. ಜೊತೆಗೆ ನೀವಿಲ್ಲಿ ನೋಡ್ತಾ ಇದ್ದಲ್ಲ ಇಡ್ಲಿ ಪಾತ್ರೆಯಲ್ಲಿ ನೀರು ಸಹ ಬಿಸಿಯಾಗಿದೆ. ಈಗ ತಟ್ಟೆ ಸ್ಟ್ಯಾಂಡನ್ನು ಪಾತ್ರೆ ಒಳಗಡೆ ಇಟ್ಟು ಮುಚ್ಚಳನ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷಗಳ ಕಾಲ ನಾವು ಬೇಯಿಸ್ಕೋಬೇಕಾಗತ್ತೆ. 10 ನಿಮಿಷಗಳ ಕಾಲ ಚೆನ್ನಾಗಿ ಹಬೆನಲ್ಲೇ ಇಡ್ಲಿ ಬೆಂದರೆ ನಿಮಗೆ ಬಿಸಿಯಾದಂಥ ತಟ್ಟೆ ಇಡ್ಲಿ ರೆಡಿಯಾಗುತ್ತೆ. ನೋಡೋಣ 10 ನಿಮಿಷ ಬೆಂದ ನಂತರ ಯಾವ ರೀತಿ ಇಡ್ಲಿ ರೆಡಿಯಾಗಿರುತ್ತೆ ಅಂತೇಳಿ. ಈಗ ಇಲ್ಲಿ 10 ನಿಮಿಷ ಚೆನ್ನಾಗಿ ಇಡ್ಲಿ ಹಬೆನಲ್ಲೇ ಬೆಂದಿದೆ. ಈಗ ಇಡ್ಲಿ ಪಾತ್ರೆ ಮುಚ್ಚಳನ ತೆಗೆಯೋಣ. ಪಾತ್ರೆ ಮುಚ್ಚಳ ಆಗ್ಬೋದು ಮತ್ತು ಪಾತ್ರೆ ಒಳಗಡೆ ಇರ್ತಕ್ಕಂಥ ಹಬೆ ಆಗ್ಬೋದು ಬಹಳ ಬಿಸಿ ಇರುತ್ತೆ. ಬಹಳ ನಾಜೂಕಾಗಿ ಒಂದು ಬಟ್ಟೆಯ ಸಹಾಯದಿಂದ ನೀವು ಮುಚ್ಚಳನ ತೆಗಿಬೇಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ 10 ನಿಮಿಷ ಬೆಂದಂಥ ಇಡ್ಲಿ ಕರೆಕ್ಟಾಗಿ ರೆಡಿಯಾಗಿದೆ. ನೀವು ಬೇಕಿದ್ರೆ ಈ ಸಂದರ್ಭದಲ್ಲಿ ಚೆಕ್ ಮಾಡ್ಕೋಬೋದು ಇಡ್ಲಿ ಬೆಂದಿದೆಯಲ್ಲೋ ಅಂತ. ಬೆಂದಿಲ್ಲ ಅಂದರೆ ಮತ್ತೆ ಒಂದು 2 ನಿಮಿಷ ಬೇಕಿದ್ರೆ ನೀವು ಬೇಯಿಸ್ಕೋಬೋದು. ನಮಗಿಲ್ಲಿ ಇಡ್ಲಿ ಕರೆಕ್ಟಾಗಿ ಬೆಂದಿರೋದ್ರಿಂದ ಇಡ್ಲಿ ಸ್ಟ್ಯಾಂಡನ್ನು ಪಾತ್ರೆಯಿಂದ ಹೊರ ತೆಗಿತಾ ಇದ್ದೀವಿ. ನಂತರ ನೀವೀಗಿಲ್ಲಿ ನೋಡ್ತಾ ಇದ್ರಲ್ಲ ಬಿಸಿಯಾದಂಥ ತಟ್ಟೆ ಇಡ್ಲಿ ರೆಡಿಯಾಗಿದೆ. ತಟ್ಟೆಯಿಂದ ಹೊರ ತೆಗಿಯೋಕ್ಕೆ ಮುಂಚೆ ಈ ರೀತಿ ಸ್ಪೂನಲ್ಲಿ ನೀಟಾಗಿ ಎಲ್ಲ ಕಡೆನೂ ಇಡ್ಲಿನೊಮ್ಮೆ ಬಿಡಿಸ್ಕೊಳ್ಳಿ. ನಂತರ ನಿಮಗೆ ಇಡ್ಲಿ ಹೊರ ತೆಗೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಬಹಳ ಬಿಸಿಯಾಗಿ, ಬಹಳ ಸೊಗಸಾಗಿ, ಬಹಳ ರುಚಿಯಾಗಿ, ಅಷ್ಟೇ ಮೃದುವಾಗಿ ಮುಡಿ ಬಂದಿದೆ ತಟ್ಟೆ ಇಡ್ಲಿ. ಎಷ್ಟು ಚೆನ್ನಾಗಿದೆಲ್ಲ ನೋಡೋದಕ್ಕೆ. ಖಂಡಿತ ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತಲ್ಲ. ಭಾಳ ಸೊಗಸಾಗಿ ಮಾಡ್ಬೋದು, ಬಹಳ ರುಚಿಕರವಾಗಿ ನೀವು ಈ ವಿಡಿಯೋನ ನೋಡಿ ಮಾಡ್ಬೋದು. ಹಾಗೆ ಮತ್ತೆ ಆಗ್ತಡ ವೀಕ್ಷಕರೇ, ಮಕ್ಕಳಿಗೆ ದೊಡ್ಡವರಿಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಕ್ಕಂಥ ಈ ರೀತಿಯಾದಂಥ ತಟ್ಟೆ ಇಡ್ಲಿನ ನಿಮ್ಮ ಮನೆಯಲ್ಲಿ ನೀವು ಮಾಡಿ. ನೀವಿಲ್ಲಿ ನೋಡ್ತಾ ಇದ್ರಲ್ಲ ಇಡ್ಲಿ ಎಷ್ಟು ಮೃದುವಾಗಿದೆ ಅಂತ, ಜೊತೆಗೆ ಎಷ್ಟು ಸ್ಪಾಂಜಿಯಾಗಿ ರೆಡಿಯಾಗಿದೆ ಅಂಥೇಳಿ. ಖಂಡಿತ ಈ ರೀತಿಯಾದಂಥ ತಟ್ಟೆ ಇಡ್ಲಿನ ನೀವು ನಿಮ್ಮ ಮನೇಲಿ ಮಾಡಿ ಎಲ್ಲರೂ ಬಹಳ ಅಂದರೆ ಬಹಳ ಇಷ್ಟಪಡ್ತಾರೆ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ತಟ್ಟೆ ಇಡ್ಲಿ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.